ನಮ್ಮೆಲ್ಲರ ಸಹೋದರ ನಾಳೆ ನಾಳೆಯಿಂದ SLC ಎಕ್ಸಾಮ್ ಪಾಸ್ ಆಗ್ತದೆ. ಎಲ್ಲ ವಿದ್ಯಾರ್ಥಿನಿಗೆ ನಾವು ಸದನ ಪರವಾಗಿ ಬಹುಶಃ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ, ನೆಮ್ಮದಿಯಿಂದ ಎಕ್ಸಾಮ್ ಬರೆದು ಅತ್ಯಂತ ಯಶಸ್ವಿಯಾಗಿ ಶುಭಾಶಯ ಸಲ್ಲಿಸ್ತೇವೆ. ಇವತ್ತಿಗೆ ಸೆಕೆಂಡ್ ಇಯರ್ PUC ಎಕ್ಸಾಮ್ ಮುಗಿತು. ಫೆಬ್ರವರಿ 28 ಇಂದ ಇವತ್ತವರೆಗೂ ಎಲ್ಲೂ ಯಾವುದೇ ಥರದ ತೊಂದರೆ ಆಗಲಿಲ್ಲ. ನಾಳೆಯಿಂದ ಏಪ್ರಿಲ್ 2ನೇ ತಾರೀಕುವರೆಗೂ 10ನೇ ಕ್ಲಾಸ್ ಎಕ್ಸಾಮ್ ನಡೀತಾ ಇದೆ. ನಾನು ಅವರಿಗೆ ಈ ಸದನದಿಂದ ಎಲ್ಲರ ಒಂದು ಸಹಕಾರ, ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅವರು ಕೂಡ ಮಕ್ಕಳಿಗೆ ಧೈರ್ಯವಾಗಿ, ಯಾಕೆಂದರೆ ಈಗ ನಾವು 2ನೇ ಎಕ್ಸಾಮು 3ನೇ ಎಕ್ಸಾಮು ಎಲ್ಲ ಮಾಡಿರೋದ್ರಿಂದ ಅಲ್ಲಿ ಫೀಸು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಯಾರು ಪಾಸ್ ಆಗದೆ ಇರೋರು, ಯಾರು ಪಾಸ್ ಆಗಿ ಅವರಿಗೆ ಹೆಚ್ಚು ಅಂಕಗಳನ್ನು ತಗೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ, ಅವ್ರಿಗೂ ಕೂಡ ಸಾಕಷ್ಟು 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅವಕಾಶವನ್ನು ಕೊಟ್ಟು ಸಾಕಷ್ಟು ಜನರು 625ಕ್ಕೆ 625 ತಗೊಳ್ಳೋದು ಮತ್ತು ಹೈಯರ್ ಮಾರ್ಕ್ಸ್ ತಗೊಳ್ಳೋದು ಅದೆಲ್ಲ ಮಾಡಿದ್ದಾರೆ. ನಾವು ಈ ವರ್ಷ ಹೈಯೆಸ್ಟ್ ಅತಿಥಿ ಶಿಕ್ಷಕರನ್ನು ಜೂನ್ 1ರಿಂದನೇ ತಗೊಂಡು, ಯಾವಾಗಲೂ ಕಂತಲ್ಲಿ ತಗೊಳ್ತಾ ಇದ್ವಿ. ಆದರೆ ಈ ಸತಿ ಜೂನ್ 1ನೇ ತಾರೀಕಿಂದನೇ ತಗೊಂಡು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪತ್ರಿಕೆಗಳನ್ನು, ಅಂದರೆ ಮಾದರಿ ಕ್ವೆಶ್ಚನ್ ಪೇಪರ್ಸು, ಅವ್ರಿಗೆ ಟ್ರೈನಿಂಗು, ಅವ್ರಿಗೆ ಯಾವುದೇ ಥರದ ಒತ್ತಡ ಇರಬಾರ್ದು. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ತುಂಬ ಒತ್ತಡದಲ್ಲಿ ಇರ್ತಿದ್ರು ಮಕ್ಕಳು. ಆದರೆ ಇವತ್ತು 2ನೇ ಎಕ್ಸಾಮು ಇದೆಲ್ಲ ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಅವರು ಬಹಳ ಧೈರ್ಯವಾಗಿ ಏನು ನಮ್ಮ ಪರೀಕ್ಷೆಗೆ ಹೋಗಲಿ, ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಕೂಡ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ, ಸಹಕಾರ, ಅವರಿಗೆ ಬೆಸ್ಟ್ ವಿಶಸ್ಸು, ವಿರೋಧ ಪಕ್ಷದ ನಾಯಕರು ಕೂಡ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸದನದಿಂದ ತಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಅವಕಾಶಕ್ಕೆ ಮಧ್ಯದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಶಿಕ್ಷಣ ಸಚಿವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗಿ ಏಪ್ರಿಲ್ 2ರವರೆಗೂ ನಡೀತಾ ಇದೆ. ನಮ್ಮ ಸರ್ಕಾರ ಬಹಳ ಸುಧಾರಣೆಗಳನ್ನು ತಂದಿದೆ. ಈಗ 3 ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ, 1, 2, 3. ಯಾರು ಕೂಡ ಅಧೈರ್ಯ ಪಡಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದರೆ ಒಂದು ವೇಳೆ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ, ಅಥವಾ ವಿಫಲರಾದರೂ ಕೂಡ, ಫೇಲ್ ಆದರೂ ಕೂಡ ಮತ್ತೆ ಕೂತ್ಕೋಬಹುದು ಪರೀಕ್ಷೆಗೆ. 2 ಪರೀಕ್ಷೆ, 3 ಪರೀಕ್ಷೆಗಳಿರೋದ್ರಿಂದ ಯಾರು ಆತಂಕ ಪಡಬೇಕಾಗಿಲ್ಲ, ಅಧೈರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಸುಮಾರು 8,65,988 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತೇಳಿ ಸರ್ಕಾರದ ವತಿಯಿಂದ ಹೆಚ್ಚು ಜನ ಪಾಸಾಗಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತೇಳಿ ಹಾರೈಸ್ತೇನೆ. ಅವ್ರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಶಸ್, ಸರ್ಕಾರದ ವತಿಯಿಂದ ಬೆಸ್ಟ್ ವಿಶಸ್ನ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಸಚಿವರು ಸಭೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಕೋರಿದ್ದಾರೆ. ನಾನು ಕೂಡ, ಯಾಕಂದ್ರೆ ನಾನು ಕೂಡ ಅಲ್ಲಿಂದನೇ ಬಂದಿರೋದು ಮುಂದಕ್ಕೆ ಆಚೆ. ಮುಖ್ಯಮಂತ್ರಿಗಳೇನೋ 5ನೇ ಕ್ಲಾಸಿಗೆ ಡೈರೆಕ್ಟ್ ಹೊರಟವ್ರು, ನಾವೆಲ್ಲ 1ನೇ ಕ್ಲಾಸಿಂದನೇ ಬಂದಿದ್ದೀರಿ ನಾವೆಲ್ಲ. ಇದೇನೋ ಒಂದು ಘಟ್ಟ ಇದು. ಈ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ SLC ಅನ್ನೋದು ಒಂದು ಲ್ಯಾಂಡ್ ಮಾರ್ಕು. ಬೇರೆ ಎಲ್ಲ ಆಮೇಲೆ PUC ಇರ್ಬೋದು, ಗ್ರಾಜ್ಯುಯೇಷನ್ ಆಮೇಲೆ ಅದು. ಆದರೆ ಅದೊಂದು ಘಟ್ಟ, ಅದರಲ್ಲಿ ಭಾಳ ಅಂದರೆ ಟೆನ್ಷನ್ನು. ನಾನು ಪೇರೆಂಟ್ಸ್ಗೂ ಎಲ್ಲರಿಗೂ ಹೇಳ್ತೀನಿ ಈ ಸದನದ ಮುಖಾಂತರ, ವರ್ಷ ಪೂರ್ತಿ ಪೇರೆಂಟ್ಸ್ ಸುಮ್ಮನೆ ಇದ್ಬಿಟ್ಟು ಕೊನೆಯ ದಿನ ಸರಿ ಮಾಡುವಂಥ ಒತ್ತಡ ಹಾಕಿ ಅವರಿಗೆ ಮಾನಸಿಕ ಚಿತ್ರಹಿಂಸೆ ಕೊಡಬಾರ್ದು. ಪೇರೆಂಟ್ಸು ಅಷ್ಟೇ. ಆ ಚಿತ್ರಹಿಂಸೆ ಕೊಡೋದ್ರಿಂದ ಏನಾಗ್ತೈತೆ, ಅವನಿಗೆ ಏನೇನು ಓದಿರ್ತಾನೋ ಅದು ಕೂಡ ಮರ್ತೋಗ್ತೈತೆ. 2ನೇದು, ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ಸನ್ಮಾನ್ಯ ಸಚಿವರಿಗೆ, ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ದಯವಿಟ್ಟು ಏನಾನ ಮಾಡಿ ವಾರ್ನಿಂಗ್ ಮಾಡಿ. ಇಲ್ಲ ಅಂದ್ರೆ ದಿನನಿತ್ಯ ಏನೂ ಇರಲ್ಲ, ಅದು ಲೀಕೇ ಆಗಿರಲ್ಲ, ಇದು ಕ್ವಶನ್ ದಿನ ಆಗ್ತಾನೆ ಇರ್ತಾರೆ. ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ.
ಅದನ್ನ ಓದೋದು ಬಿಟ್ಬಿಟ್ಟು ಇದನ್ನ ಓದಕ್ ಶುರು ಮಾಡ್ತಾರೆ. ಆನ್ಲೈನ್ ನಲ್ಲಿ ಆನ್ಲೈನ್ ಇದೆಲ್ಲ. ದಯವಿಟ್ಟು ತಾವು ಇವತ್ತು ಪ್ರೆಸ್ ಮೀಟ್ ಮಾಡಿ ವಾರ್ನಿಂಗ್ ಮಾಡಿ ವಿಲ್ ಪುಟ್ ದ ಜೈಲ್ ಅಂತ ಹೇಳಿ ಅವ್ರಿಗೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ರೆ ವಿಲ್ ಪುಟ್ ದ ಜೈಲ್ ಅಂತಾನೆ ಹೇಳಿ, ಮತ್ತೆ ಹಾಕಿ ಅವ್ರನ್ನ. ಅವಾಗ ಇವರಿಗೆ ಒಂದು ಧೈರ್ಯ ಬರುತ್ತೆ, ನಮ್ಮ ವಿದ್ಯಾರ್ಥಿಗಳಿಗೆ. ಅವರು ಕೂಡ ಪಾಸ್ ಆಗಲಿ, ಅದೊಂದು ಘಟ್ಟ ನಮಗೂ ಕೂಡ SLC ಅನ್ನೋದು ಒಂದು ಅಚೀವ್ ಮಾಡುವಂಥದ್ದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಕೂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಕೆ ಮಾಡ್ತೀನಿ. ನೀವೆಲ್ಲ ನಮ್ಮ ಕನ್ನಡದವರು, ಕನ್ನಡದ ಹಿರಿಮೆಯನ್ನ ಗರಿಮೆಯನ್ನ ಇಡೀ ದೇಶಕ್ಕೆ ಬರಬೇಕಾಗಿದೆ. ನಮ್ಮ ಎಲ್ಲ ಜಿಲ್ಲೆಗಳು, ನಮ್ಮ ಒಂದೇ ಯಾವುದೋ ಒಂದು ಜಿಲ್ಲೆ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಿಲ್ಲಾ ಅಲ್ಲಿರ್ತಕ್ಕಂಥ SLCಯ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತೀನಿ, ಒಳ್ಳೇದಾಗಲಿ, ಅಚೀವ್ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತೀನಿ.